ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕೆಂದಿರುವೆ. ನನ್ನೊಡನೆ ಬರುವಿಯಾ? ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವೂ ಈ ಪ್ರಪಂಚವೇ ನನ್ನನ್ನು ಮನಸ್ಸಿಲ್ಲ ಪರಮಾತ್ಮ. ಕರ್ಣ, ಕುಲಹೀನನ್ನೆಲ್ಲ ಕೇಳೆನ್ನ ಮಾತ. ಪರಮಾತ್ಮ, ಕುಲಹೀನನ್ನೆಲ್ಲ ಕೇಳೆನ್ನ ಮಾತ. ರವಿ ಅಂಶದಲವತರಿಸಿ ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕನು, ಕುಂತಿದೇವಿಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಹಾ ಪಾಂಡವರು ನಿನ್ನ ಸಹೋದರರು ಕರ್ಣ. ಪರಮಾತ್ಮ, ನೀವು ಹೇಳುತ್ತಿರುವುದು ಆಶ್ಚರ್ಯವಾಗಿರುವುದು. ಇದು ಯುದ್ಧದ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆ ಪರಮಾತ್ಮ. ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಏನಿವೆ ಕೃಷ್ಣ? ಇರುವುದು. ನಿನ್ನ ತಾಯಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ಕರ್ಣ ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಕೇವಲ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿರುವಲ್ಲ. ಪರಮಾತ್ಮ,
ಒಂದು ಕಡೆ ಆಶ್ರಯ ನೀಡಿ ಆದರಿಸಿದ ಗೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಕೊರಳಿಗೆ ಸುತ್ತಿಕೊಂಡಿರುವ ಪಾಶಾ ಪಾಂಡವರು. ಈ ಇರುವರಲ್ಲಿ ಯಾರನ್ನು ಆಶ್ರಯಿಸಲಿ, ಯಾರನ್ನು ತ್ಯಜಿಸಲಿ, ದಿಕ್ಕೆ ತೋಚದಂತಾಯ್ತಲ್ಲ ಕೃಷ್ಣ, ದಿಕ್ಕೆ ತೋಚದಾಯ್ತಲ್ಲ. ನನ್ನನ್ನು ಇಂತಹ ಉಭಯ ಸಂಕಟಕ್ಕೆ ತಂದೊಡ್ಡೆ ಬೇಡ ಪರಮಾತ್ಮ. ನನ್ನಂತ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿ ಇದ್ದಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರದ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯವೊಂದನ್ನು ಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿ ಆಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿ ಸೂತರು ನಿನ್ನನ್ನು ಬಹು ಪ್ರೀತಿಯಿಂದ ಸಾಕಿಸಲು ಇದ್ದರು. ಈಗಲೂ ನನ್ನೊಡನೆ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ ಬಾ ಕರ್ಣ. ಪರಮಾತ್ಮ, ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ಯಾಳಿಸುತ್ತಿರುವರಲ್ಲ ಪರಮಾತ್ಮ. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ. ತಿಳಿಯದು ಕರ್ಣ. ನಿನ್ನ ಸಹೋದರರಾದ ಪಾಂಡವರಿಗೂ ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ತಂದಿರುವೆವು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಬರುವ ತಾಯಿಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯುವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸೋದರರೇ, ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಹೆತ್ತ ತಾಯಿಯೇ. ಧರ್ಮವೇ ತನ್ನ ಉಸಿರನ್ನು ನಂಬಿಕೊಂಡಿರುವ ಧರ್ಮರಾಯನೋ ನನ್ನ ಸಹೋದರರೇ. ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಧನಂಜಯ, ಶ್ವೇತವಾಹನ, ಬೀಭತ್ಸು, ಸವ್ಯಸಾಚಿ, ಗಾಂಡಿವಿ, ವಿಜಯ ಎಂಬ ದಶನಾಮ ಹೊತ್ತು ದಶ ದಿಕ್ಕುಗಳಲ್ಲೂ ಕೀರ್ತಿ ಪತಾಕೆಯನ್ನು ಆರಿಸಿದ
ಓ ನನ್ನ ಪರಮಹಿರಿ ಅರ್ಚಿದ ನನ್ನ ಸಹೋದರರೇ, ಆಕಾಶದಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಿರುವ ನಕುಲ ಸಹದೇವರುಗಳು ನನ್ನ ಸಹೋದರರೇ, ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂಬ ವಿಚಾರವು ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಅಯ್ಯೋ, ಲೋಕೈಕ ವೀರರಾದ ಪಾಂಡವರೇ, ಇಂದಿನ ಈ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ನನ್ನ ಕೈಯಾರ ಹೇಗೆ ಕೊಲ್ಲಲಿ? ಅಯ್ಯೋ ಅಯ್ಯೋ ವಿಧಿ! ಕೊಲ್ಲಲೇ ಪಾಂಡುಕುಮಾರನ ಕೊಲ್ಲಲೇ ಮಂದಿರಂ ನಾನ್ ಕೊಲ್ಲುವುದೇ. ಕೊಲದ ಭಿಕ್ಷೋಡೆ ಕೊಲದನ ಭಿಕ್ಷೋಡೆ ಹೊರಗೆ ಈ ಧೋನಿಯೋ ಸಿರಿ ಸಂಪದ ಮತ್ತೋಮಿಗೆ ಮಮ ಸ್ವಾಮಿಗೆ ನನ್ನ ಸ್ವಾಮಿ ಹೊರಗೆ ಕರೆದಿದೆ. ಮಬತ್ವಾಮಿಗೆ ನಿನ್ನ ವಂದನಿಸಲು ಥನ ಘೋರ ಕೆರಕನ ತುತ್ತಾದಾಗೆ ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಕದ್ದ ಕಳ್ಳರಿಂದ ಕೀಚಕರ ಭಂಗವನ್ನು ಸಹಿಸಿದ್ದಾಯಿತು. ಈಗಲಾದರೂ ಸುಖ ಸಂತೋಷದಿಂದ ಬಾಳೋಣವೆಂದ್ರೆ ಈಚೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಅಡಿಯಲ್ಲಿ ಇನ್ನು ಏನೇನೆಲ್ಲ ಬರೆದಿರುವೆ ಭಗವಂತ, ಏನೇನೆಲ್ಲ ಬರೆದಿರುವೆ.
ಇವಳೇಕೆ ಈ ರೀತಿ ಚಿಂತಾ ಮಗ್ದಳಾಗಿರುವಳಲ್ಲ? ಪ್ರಿಯೆ, ಪ್ರಿಯತಮೆ, ದೃಪದ ನಂದಿನಿ, ಬಾ. ಏನಾಗಿತ್ತು? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ? ನನ್ನೊಡನೆ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವಾದರೂ ಪುರುಷರು, ಯಾರಾದರೂ ನಿಮ್ಮನ್ನು ಅಪಮಾನಪಡಿಸಿದರೆ ತಕ್ಕ ಪ್ರತಿಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ. ಹೇ ದೇವ, ಇಂತಹ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರೋಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಅಲ್ಲದೆ ಭಗವಾನ್ ಏಕೆ ರದ್ದು? ಯಾಕೆ ಹೇಳಿ.
ಕಟ್ಟಿಕೊಂಡ ಧರ್ಮ ಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಡುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಹಣ್ಣು ಒಂದು ದಿನದ ಹವೆಗಳಿಂದಲೂ ನಮ್ಮನ್ನು ಸಾಯಬಾರದಿಲ್ಲ. ಸ್ವಾಮಿ ಪ್ರಿಯತಮೆ, ಹೇಳಿ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಬಾರಿ ಕೇಳಿಕೊಳ್ಳಲಿಲ್ಲವೇ? ಹಾಗಿತ್ತು, ಹಾಗೆ ಹೋಗಿತ್ತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಈ ರೀತಿ ಚಿಂತಿಸುತ್ತಿರುವೆ? ನನ್ನೊಡನೆ ತಿಳಿಸಬಾರದೆ? ಸ್ವಾಮಿ ತಿಳಿಸುವೆನು ಪ್ರಿಯ. ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಹೋಗಿ ಈಗ ನಾನು ಹಾಗಾದರೆ ತಿಳಿಸುವೆನು. ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬಿಯ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು ಸ್ವಾಮಿ. ಇನ್ನೇನು ಇಷ್ಟರಲ್ಲಿಯೇ ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿನ ಕೇಶರಾಶಿಯನ್ನು ಮುಡಿಗಟ್ಟುವೆಯಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನ ಪುರ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಶವು ನಿಜವಾಗಿತ್ತು. ಯಾರ ರಾಯವರಕ್ಕೆ ಹೋಗಿರೋ ಪಾಂಚಾಲಿ? ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು ಗೋಪಿಕಂಗಳ ಸುಬ್ರಹ್ಮಣ್ಯ ಭಕ್ತರಾದ ಎಂದು ಮದೆಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ಧೋರಿಗೆ ನಾನೀಗಾಗಬಹುದೆಂದು ಭಾವಿಸಿದೆ. ಅದರಲ್ಲಿ ಭಾನುಮತಿಗೆ ಏನು ಉತ್ತರವನ್ನು ಕೊಟ್ಟೆ? ಪ್ರಾಣೇಶ್ವರ, ಎಷ್ಟೇ ಆಗಲಿ ನಾನು ನಿಮ್ಮ ಪ್ರಿಯ ಪತ್ನಿ ಅಲ್ಲವೇ? ಅಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರು. ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿಯೇನು? ಚಮತ್ಕಾರ ಉತ್ತರವನ್ನೇ ನೀ ನನ್ನ ಸಂಗಡ ಕಲನ ಮಾಡುವುದರಲ್ಲಿ ಈ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದೆ. ಈ ಸಂತೋಷದ ಸಮಯದಲ್ಲಿ ದೇವಿ ಹೇಳಿ ಸ್ವಾಮಿ. ಬಾ, ಈ ನನ್ನ ತೊಡೆ ಮೇಲೆ ಕುಳಿತುಕೋ ಬಾ. ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವವರೆಗೂ ನಾನು ನಿಮ್ಮ ತೊಡೆಯನ್ನು ಅಲಂಕರಿಸುವುದಿಲ್ಲ ಸ್ವಾಮಿ. ಕಟ್ಟಿಸುವೆನು ಬಾ. ಈ ಪ್ರಚಂಡ ಇರುವಲ್ಲಿ ಹೌದು ಸ್ವಾಮಿ. ಸ್ವಾಮಿ ದೇವಿ ಜಾಲೆ ಪ್ರಾಣಿ ದೇವಿ ಜಾಲೆ
ಬಿದು ಯೋಧನ ತಡೆಯಲು ಹೊರಗ ಪ್ರಾಣೇಶ್ವರ ಸಮಯವಿದೆ ಶೃಂಗಾರಕ್ಕೆ ಅಲ್ಲವಿ ಸ್ವಾಮಿ ಸಮಯವಿದೆ ಶೃಂಗಾರಕ್ಕೆ ಅಂದು ಚೆಲ್ಲುತ್ತ ಸೇರುವೆ ಅಂದು ಕಾಂತೆಯಲಿ ಹೌದಲ್ಲ ಸ್ವಾಮಿ ಸಮಯವಿದೆ ಶೃಂಗಾರಕ್ಕೆ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಪ್ರಿಯ ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಇನ್ನು ಏನೇನೋ ಹೇಳಿದಿರಿ. ಮಾಡಿದ ಪ್ರತಿಜ್ಞೆಯನ್ನು ಎಂದಿಗೂ ಮರೆಯುವುದಿಲ್ಲ. ಈ ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಬರೀ ಇಚ್ಛಿಸಿದ್ರೆ ಏನಾಗುವುದು? ನೀವೆಷ್ಟೇ ಆಗಲಿ
ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆಡಿಸಬೇಡ ಬಹುಂಚೋರಿ, ನನ್ನನ್ನು ಕೆಡಿಸಬೇಡ. ಈಗ ನಾನು ಯಾರ ಹಂತವರಲ್ಲ. ಶಾಂತಿನ ಪಡೆಯವರು ಸಂಧಿಯ ಪ್ರಸ್ತಾವ ಹೊರಗಲಿ ಅವರ ಯುದ್ಧವನ್ನು ಆದುವರಿಸುತ್ತವೆನು. ಧರ್ಮ ಪಡೆದಿಷ್ಟು ದುರ್ಯೋಧನಂತ ಪ್ರತಿಮಿಸಬಹುದು, ಆದರೆ ಅವನು ಮತ್ತೆ ಶ್ರಮಿಸುವುದಿಲ್ಲ ದೇವಿ. ನೋಡುವಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಯಾರಿಂದಲೂ ಸಾಧ್ಯವಿಲ್ಲವಣ್ಣ. ಅರ್ಜುನ, ಈ ಬಾರಿ ದ್ರೌಪದಿಯ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿದೆ. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಭೀಮಸೇನ, ಮಡದಿ ಪಂಚಾಲಿಯ ಮುಡಿ ಶಾಪವು ಗುರು ಸಂಖ್ಯಾತರ ನರಳಿಸದಿರುವುದೇ. ದ್ರುಪದ, ಮಡದಿ ಪಂಚಾಲಿಯ ಬಿರುಮುಡಿ ಶಾಪವು ಗುರು ಸಂಖ್ಯಾತರ ನರಳಿಸದಿರುವುದೇ. ತಾಳಿದವರು ಮುಂದೆ ಬಾಳಿಯರು ಎಂಬ ತಾಳಿದವರು ಮುಂದೆ ಬಾಳಿಯರು ಎಂಬ ತಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು ಚಿತ. ಹಿರಿಯರ ವಾಣಿಯ ಮರೆಯುವುದನ್ನು ಬಿಡುಕೋಪ ಮನದಿ ಅನುಜ ಬಿಡುಕೋಪ ಮನದಿ. ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ಬಿರುಗೋದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಿಲ್ಲವೇನು? ಎತ್ತಾಗಿದೆಯಪ್ಪ. ಆಗ್ರಹ
ಸಮಯಕ್ಕೆ ಸರಿ ಹೋಗಿ ಬಂದಿದ್ದೀನಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ಒಂದು ವಿಚಾರ ನಡೆಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ತಿಳಿಸಿಬಿಡುತ್ತೇನೆ. ಸಂಧ್ಯೆ ಪ್ರಸ್ತಾಪವು ಉಚಿತ ಹೋಗಿಕೊಳ್ಳಬಹುದು. ಅರ್ಜುನನ ಅನುಭವಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುತ್ತೇನೆ. ದರ್ದಿರ ಭಿಕ್ಷುಕರೆಂದು ಗಂಡರ ಮನೆ ಬಾಯ ಸಂಧಿ ಯೋಚನೆ ಮಾಡಲು ಪಾಂಡು ರಾಜನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅವಮಾನವು ನಿಮಗೆ ಸಹಿಸಬಹುದು, ಆದರೆ ನಾನು ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನೀವು ಮನಿಮದ್ದನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕಲೆ ಈ ಎರಡೇ ಗುರುಕುಲವನ್ನು ಸಂಪೂರ್ಣವಾಗಿ ಬದ್ಧ ಮಾಡಬಹುದು. ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾವ ತೊಡಗಿರಿ. ನನಗೆ ತೋರಿದಂತೆ ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು. ಕೋಪ ಮಾಡಬೇಡವಣ್ಣ. ಧರ್ಮದನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಮಾತಿಗೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಏನು ಹೇಳುವೆ ಪಾಂಚಾಲಿ? ಧರ್ಮಜನ ಮಾತಿಗೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಏನು ಹೇಳುವೆ ಪಾಂಚಾಲಿ? ಧರ್ಮ ಅಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆತಿರುವುದು ನಿಮಗೆ ಉಚಿತವಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರಾದ ನಮ್ಮ ಕರ್ತವ್ಯವಲ್ಲವೇ ಪಾಂಚಾಲಿ? ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನಿನ್ನು ತಿಳಿದಿಲ್ಲ. ನಾವೇನಾದರೂ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದೆ ಆದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ಚಿಂತಿಸಬೇಕಾಗುವುದು. ಆದ್ದರಿಂದಲೇ ನಾನು ಶಾಂತಿ ಸಂಧಾನಕ್ಕಾಗಿ ಇಷ್ಟೊಂದೆಲ್ಲ ಪ್ರಯತ್ನಿಸುತ್ತಿರುವುದು ಪಾಂಚಾಲಿ. ದೌಮ್ಯರನ್ನು ಸಂಧಿಗಾಗಿ ಕಳುಹಿಸಲು ಮದುವೆ ಔತಣವಲ್ಲ ಎಂದು ಹೇಳಿ ಕಳಿಸಿದ ಆ ಕೌರವ, ಅದರ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತು. ಪುನಃ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳಿಸಿದ್ರಲ್ಲ ಎಂಬುದೇ ಚಿಂತೆ ಆಗಿದೆ. ಇದೇನಿದು ಕೋಲಾಹಲ? ಈ ಸಂಸ್ಥೆ ಕೇಳುವುದರಿಂದ ನನಗೆ ಪ್ರಯೋಜನವಿಲ್ಲ. ವರ್ತನೆ ಪುನಸ್ಕಾರವು ನಿಮಗಿರಲಿ. ಪ್ರತಿಜ್ಞೆ ತಿಳಿದವರು ಮಾತ್ರ ಈ ಪ್ರಚಂಡ ಭೀಮನಿಗಿರಲಿ. ಸ್ವಾಮಿ, ಸ್ವಲ್ಪ ನಿಲ್ಲಿ. ಅದ ನೋಡಿ, ಯದುಪತಿಯ ನಗುನಗುತ್ತಾ ಇತ್ತ ಕಡೆ ಬರುತ್ತೆ. ಆದ್ದರಿಂದ ರಾಜ್ಯಸಭೆಯ ವರ್ತಮಾನವನ್ನು ತಿಳಿದುಕೊಂಡು ಬಳಿಕ ನಿಮ್ಮಿಷ್ಟದಂತೆ ನೀವು ನಡೆದುಕೊಳ್ಳುವಿರಂತೆ.
ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವ ಸುದೇವ. ಹಾಗೂ ಧರ್ಮನಂದನ. ಪರಮಾತ್ಮ, ಧರ್ಮನಂದನ, ಹೋದ ಕಾರ್ಯವೇನಾಯಿತು ಪರಮಾತ್ಮ? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಏನೇನು ನಡೆಯಿತು ಪರಮಾತ್ಮ? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಸಂಧಿಯ ವಿಚಾರವು ನಡೆಯುತ್ತೆ ಪರಮಾತ್ಮ. ನಾನು ಹೋಗಿದ್ದಿದ್ದು ಅದಕ್ಕಾಗಿ ಅಲ್ಲವೇ? ಅವರ ಇಚ್ಛೆಯನ್ನು ನಡೆಯಲಿ ನನಗೆ ತೋರಿದ ನಾನು ನಡೆಯುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿಸಿ. ನಮ್ಮಣ್ಣನ ಮಾತುಗಳೆಲ್ಲವೂ ಮುಗಿದ ನಂತರ ನಿಮ್ಮಿಷ್ಟದಂತೆ ನೀವು ನಡೆದು ನೀ ಮಣ್ಣನ ಮಾತು ಮುಗಿಯುವುದರಲ್ಲಿ ಈ ನನ್ನ ಧರ್ಮಯ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ರುಕ್ಮಿಣೀಪತಿ, ನಾನಿನ್ನು ಹೊರೆಯಲಾರೆ. ಈ ಉಚ್ಚ ಸಮಸ್ತ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆ ಅಂತ ಐದು ಗಮನ ಸಂಧಿ ಆಗಿದೆ. ನಾನು ಹೋಗಿದ್ದಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಶ್ರೇಷ್ಠ, ಈಗ ನಿನ್ನ ವಿಮತ ಹತ್ಯೆ ಪರಪದಿಂದ ಅರ್ಜುನನಿಗೆ ಬಳೆ ತೊಡಿಸಿದೆ. ಈ ಸಂಧಿಯ ಹೆಸರಿನಲ್ಲಿ ನಮ್ಮ ಇವರಿಗೂ ಸೀರೆ ಉಡಿಸಲಿಸುತ್ತಿರುವೆಯ ಯಾವ ವಾಗ್ದಾಳಿ? ಈ ಪಾಂಡುಪುತ್ರ ಮೇಲೆ ಇಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನವನ್ನು ತಂದಿಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ಸ್ವಾಭಿಮಾನ ಶೂನ್ಯವ ಸಂದರ್ಭ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಪರಮಾತ್ಮ, ಮುಂದೇನಾಯ್ತು ಪರಮಾತ್ಮ? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ ಮುಂತಾದವರು ಸಹ. ಆತನೂ ಸಹ. ಇನ್ನು ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ನಿನ್ನ ಇಚ್ಛೆ ಆಗಿದೆ ಕೃಷ್ಣ. ಸಾಧಿಸು, ಸಾಧಿಸು, ಚೆನ್ನಾಗೇ ಸಾಧಿಸು. ಸಹೋದರರೇ, ನಿಮ್ಮ ಪುಷ್ಪಫಲವನ್ನು ನೀವೇ ಪೂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭೋಗವನ್ನು ಅಪೇಕ್ಷಿಸುವುದಿಲ್ಲ. ಯಾಕೆ ಸೈಡಿ ನಿರಾಸರಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತೀರಿಸೇ ಬಿಡುತ್ತೀನಿ. ಕೌರವರನ್ನು ಮರಣಗೊಳಿಸಲಿರಲು ಬಿಡುವರೆ. ಕೌರವರನ್ನು ಮರಣಗೊಳಿಸಲಿರಲು ಬಿಡುವರೆ. ನಡೆದವರ ರಕ್ತ ಬೋರ ಮೋಡದಿರುವನೆ. ನಡೆದವರ ರಕ್ತ ಬೋರ ಮೋಡದಿರುವನೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವ ಪಾದದಿ ಮೆಟ್ಟಿಕೊಳ್ಳುವ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವ ಪಾದದಿ ಮೆಟ್ಟಿಕೊಳ್ಳುವ. ತರ್ಪಣೆ ತಲೆ ತಟ್ಟಿದವನ ಮುಟ್ಟಿಕೊಳ್ಳುವ ಕಲಿಯ ಮುಟ್ಟಿಕೊಳ್ಳುವೆ. ತಪ್ಪಿದರೆ ತಟ್ಟಿದವನ ಮುಟ್ಟಿಕೊಳ್ಳುವ ಕಲಿಯ ಮುಟ್ಟಿಕೊಳ್ಳುವೆ. ಹುರುಳ ಕೌರವರನ್ನು ಮರಣಗೊಳಿಸಲ ತರಲಿರಲು ಬಿಡುವನೆ. ನಡೆದವರ ರಕ್ತ ಬೋರ ಮೋಡದಿರುವನೆ. ನಡೆದವರ ರಕ್ತ ಬೋರ ಮೋಡ ಬಿಡರೆ. ಭೀಮಸೇನ, ನಿಲ್ಲಯ್ಯ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರತ್ನಸೆಯನ್ನು ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದಿಕೊಂಡು ನನ್ನ ಮಾತನ್ನು ಕೇಳಯ್ಯ. ಶ್ರೇಷ್ಠ, ಸುಮ್ಮನೆ ನನ್ನ ಕಾಣಬೇಡ. ಈ ಸಂಧಿಯ ಸುದ್ದಿಯು ಒಪ್ಪದು ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ. ಅದರ ಉದ್ದೇಶವು ಸಂಧಿ ಆಗಲಾರದು. ಹೇಳು, ಈಗಲೇ ಹೇಳಿಬಿಡು.
ಭೀಮಸೇನ, ನೀನು ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಹೇಳಿಬಿಡು. ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸವೇಕೆ ಕೃಷ್ಣ? ಪರ್ಯಾಸ್ಯವಲ್ಲ ಭೀಮ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಕ್ಷಣಕಾಲ ಗದೆಯನ್ನು ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಇಚ್ಛೆ ಅಂತ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಸಂದೇಶ? ಬಿಡಯ್ಯ, ಬಿಡಯ್ಯ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿಡು. ಆಗಲಿ ಪರಮಾತ್ಮ. ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನೆಂದಾದ್ರೂ ನಾನು ಮೀರಿರುವೆನೇನು? ಹಾಗಾದರೆ ತೆಗೆದುಕೋ ಈ ಯಜ್ಞವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಪರ್ಯಾಸ್ಯವಲ್ಲ ತಂಗಿ, ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ನೀನು ಪಂಡಿತಿಯಂತೆ. ಹಾಗೆ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದು ನೋಡೋಣ. ಭೀಮಸೇನ, ಈ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಎಷ್ಟನ್ನು ಹೇಳಿದಂತೆ ಈ ನನ್ನ ಕರಳನ್ನು ಭದ್ರವಾಗಿ ಬಂಧಿಸು. ಹಬ್ಬ, ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿದರು. ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಳನ್ನು ಬಂಧಿಸಲು ಆಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದ್ರಣ್ಣ? ಮತ್ತಿನ್ಯಾರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದ. ಇಂತಹ ಸಾಹಸ ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ? ಕೃಷ್ಣ, ಈ ಹಕ್ಕನ್ನು ಬಂಧಿಸಲು ಯಾರು 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 ಪಾಂಚಾಲಿ ಈ ನೀಚ ಕೃತ್ಯದಿಂದ ದುರ್ಯೋಧನವು ಶಿಖರವನ್ನೇರಿ ಮುಟ್ಟಿತು. ನಮ್ಮ ಪ್ರಿಯ ರಾಯಭಾರಿಯನ್ನು ಶ್ರೀಕೃಷ್ಣನನ್ನು ಆ ಕುಂಡಿ ಕೌರವನು ಈ ರೀತಿ ಅವಮಾನಗೊಳಿಸಿದ್ದಾನೆ. ಹಾಗಾದ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವೇ ಅಲ್ಲ, ಅಣ್ಣ, ಬೇರೆ ಉತ್ತರದ ಪ್ರಶ್ನೆಯೇ ಇಲ್ಲ. ನಾನಂದು ದೊರೆತ ಈ ಸರದಿ ಕುರುಕುಲವನ್ನು ಒದಿಸಿದೆ. ದೊರೆತ ಈ ಸರದಿ ಕುರುಕುಲವನ್ನು ಒದಿಸಿದೆ. ನಾನಂದು ಗೈದ ಸಪಥ ರಣದೊಳು ತೋರುವೆ. ನಾನಂದು ಗೈದ ಸಪಥ.
ಮಾಡುವುದರ ಪ್ರಶ್ನೆಯೇ ಇಲ್ಲ. ಸಹನೆ ಎಂದು ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾಗಿ ಹೋಗಿದ್ದ ಶ್ರೀಕೃಷ್ಣ ಪರಮಾತ್ಮನನ್ನು ಅವಹೇಳನ ಗೈದ ಆ ದುರ್ಯೋಧನನ ದುರಹಂಕಾರವು ಶಿಖರ ಮುಟ್ಟಿ ಇನ್ನು ಸಮರಕ್ಷೇತ್ರವನ್ನು ಪ್ರವೇಶಿಸಿ ಅವರಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದು ಉಳಿದಿರುವುದು ಒಂದೇ ಪ್ರತಿ ಉತ್ತರ. ಇಷ್ಟು ಮಾತ್ರವೇ ಅಲ್ಲ, ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇಕೆ, ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇಕೆ, ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯ, ಐವರಿಗೈದು ಗ್ರಾಮವ ಕೊಡೆನು ದೇವನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು ದೇವನಿಗೊಂದು ಊರನ್ನು ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇಕೆ, ಹಿಡಿಂಬಾಪತಿಯೇಕೆ, ಹಿಡಿಂಬಾಪತಿಯೇಕೆ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ವೀರರ ರಥಿಕರ ಘೋಷದಲ್ಲಿ ಎಂದು ಕಡೆಯ ನಿರ್ಧಾರವನ್ನು ಹೇಳಿಯೇ ಬಿಟ್ಟ. ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನಾನು ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವಲ್ಲವೆಂದು ನಿಮಗೂ ಕೂಡ ತಿಳಿದಿದೆ. ಮುಂದೆ ನಿಮ್ಮ ಚಿತ್ತ ಇದ್ದಂತೆ ಮಾಡಿ ಸ್ವಾಮಿ. ಪರಮಾತ್ಮ, ನೀನಲ್ಲವೇ ಈ ನನ್ನ ಹರವರತ್ತ ಹೋಗಿ ಬಂದಿತ್ತು, ನೀನು ಮೊದಲು ಬಿಡಿಸ. ಏನು ಏನು ಯಾರು ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವೆ. ಎಲ್ಲಿ ಎಲ್ಲಿ ನನ್ನ ಹಣ? ಸಹೋದರ, ಈಗ ಕೇಳಿರಿ, ಈ ಭೀಮನ ಬರುತ್ತೇನು ಕರ್ಮಡ
ರಾಜ್ಯಭವನ ಮಾಡಿದಿರುತ್ತವೆ. ಆದರೆ ನಾಳೆ ನಡೆಯುವ ಯುದ್ಧದಲ್ಲಿ ಕೌರವರ ಬೆಂಬಲವನ್ನು ಸಂಪೂರ್ಣವಾಗಿ ಬಸ್ತು ದುರುಳ ದುಶ್ಯಾಸನ ಗುಂಡಿಗೆಯ ವಿಸಿರಕ್ತದಿಂದ ಈ ನನ್ನ ಪಾಂಚಾಲಿಯ ಬಿರುಗುಡಿಯನ್ನು ಕಟ್ಟಿಸಿದರು. ಅನಂತರ ಆ ದುರ್ಯೋಧನ ತೊಡೆಯನ್ನು ಈ ನನ್ನ ಘೋರದಂಡದಿಂದ ಒಂದೇ ಏಟಿಗೆ ಮುರಿದು ಅವನ ರಾಜಮಕುಟವನ್ನು ನೀಳಕಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಪುಡಿ ಮಾಡದೆ ಹೋದರೆ ಬಲಿಸಬೇಕು. ಇದು ನಿನ್ನ ಪಾದವೇ ಸಾಕ್ಷಿ.